ಆ ರೆಸಾರ್ಟ್ನ ಖಾಲಿ ಮಾಡಿ ಟಾಟಾ ಬೈ ಬೈ ಹೇಳಿ ಈಗ ನಾವು ಇನ್ನೊಂದು ರೆಸಾರ್ಟ್ಗೆ ಬಂದಿದ್ದೀವಿ. ಸೊ 2 ಸ್ಟೇ ಆಗೋಂಥ ರೆಸಾರ್ಟ್. ಇನ್ನೊಂದು ಏನಂದ್ರೆ ನಾ ಆ ರೆಸಾರ್ಟ್ದಲ್ಲಿ ಯಾವುದೂ ಟೂರೇ ಮಾಡ್ಕೊಂಡಿಲ್ಲ, ಟೈಮೇ ಸಿಗ್ಲಿಲ್ಲ, ಮಚ್ ಬಿಸಿ. ಸೊ ಈಗ ಬೇರೆ ರೆಸಾರ್ಟ್ ಬಂದಿದ್ದೀರಿ. ಮತ್ತೆ ಇನ್ನೊಂದೇನಂದ್ರೆ ಅಲ್ಲಿ ನಾವು ಬೇರೆ ನೋಡೋಣ ಅಂತ ಹೋಗೋಣ ಅಂದ್ಕೊಂಡ್ರಿ ಡ್ಯಾಮ್ಗೆ. ಡ್ಯಾಮಲ್ಲಿ ಬಂದು ಬೋಟ್ ರೈಡ್ ಮತ್ತೆ ಇನ್ನೊಂದು ಗ್ಲಾಸ್ ಬ್ರಿಡ್ಜ್ ಹೋಗೋಣ ಅನ್ಕೊಂಡ್ರಿ. ಆಮೇಲೆ ಕುಡಿ. ಸೊ ಈಗ ಬಂದಿದ್ದೀವಿ ನೋಡಿ, ಇದೆಲ್ಲ ಫುಲ್ಲು ಟೀ ಎಸ್ಟೇಟ್ ಇದೆ. ಹೋಗಿ ಅಲ್ಲಿ ನೋಡ್ತೀವಿ. ಸೊ ಅಲ್ಲಿ ಅದು ಹೋಮ್ ಟೂರ್ ಅದು ರೂಮ್ ಟೂರ್ ಮಾಡೋಣ ಅನ್ಕೊಂಡಿದೀನಿ, ಮಾಡ್ಬೇಕು. ನಿನ್ನೆ ಯಾಕೋ ಟೈಮೇ ಸಿಗ್ಲಿಲ್ಲ ನಮಗ್ ಮಾಡೋದಿಕ್ಕೆ, ಅದಕ್ಕೆ ಬಟ್ ತುಂಬಾ ಚೆನ್ನಾಗಿದೆ, ಸಿಕ್ಕಾಪಟ್ಟೆ ಎಂಜಾಯ್ ಮಾಡ್ತಿದ್ದೀರಿ. ಈಗ ನಾವು ಇನ್ನೊಂದು ರೆಸಾರ್ಟ್ಗೆ ಹೋಗೋಕೆ ಎಷ್ಟು ಸರ್ಕಸ್ ಮಾಡಿದ್ದಾರೆ ಅಂದ್ರೆ ಅಷ್ಟು ಸರ್ಕಸ್ ಮಾಡಿದ್ದೀರಿ. ನಾವು ಹಾಕಿರೋ ರೂಟ್ ಮ್ಯಾಪು ಅದು ಶಾರ್ಟ್ಕಟ್ ತೋರಿಸ್ಬಿಟ್ಟಿದೆ. ಯಾವುದೋ ರೂಟ್ಗೆ ಹೋಗಿದ್ದೀರಿ, ಎಲ್ಲ ಹಳ್ಳ ಕೊಳ್ಳ ಎಲ್ಲ ಇತ್ತು. ಆಮೇಲೆ ಯಾರಿಗೋ ಸ್ವಲ್ಪ ಪುಣ್ಯಾತ್ಮರು ಸಿಕ್ಕಿದ್ರು, ಆಟೋದವರು ಅಲ್ಲೇ ಇದ್ರು. ಸೊ ಅವ್ರಿಗೆ ಹೇಳಿ ಅಲ್ಲಿ ಆಕ್ಚುಲಿ ಯಾರು ನಿಜ ಜನಗಳೇ ಇಲ್ಲ ಅಲ್ಲಿ. ರಾತ್ರಿ ಹೊತ್ತು ಹೋಗ್ಬಿಟ್ರೆ ಅಷ್ಟೇ ಭಯ ಪಟ್ಕೊಂಡು ಓಡ್ಬಿಡ್ತೀವಿ ನಾವು. ಜೀಪ್ ಬಂತು. ಸೊ ಅದಕ್ಕೆ ಈಗ ಅಲ್ಲೇ ಹೆಂಗೋ ಇದು ಮಾಡಿ ಸೊ ಈ ರೂಟ್ ಬಂದಿದ್ದೀವಿ. ನೋಡಿ ಓಕೆ ಅಂತಿದ್ರು. ಇದೊಂಥರ ನಂಗೆ ಹೊಸ ಎಕ್ಸ್ಪೀರಿಯನ್ಸ್ ಅಂತ. ಯಾಕಂದ್ರೆ ಅವ್ರು ಈ ಥರ ಎಲ್ಲ ಫಸ್ಟ್ ಆಫ್ ಆಲ್ ಟ್ರಿಪ್ಪಿಗೆ ಹೋಗಿಲ್ಲ, ಅದು ಈ ಥರ ಅಂದ್ರಂತೂ ಹೋಗಲೇ ಇಲ್ಲ. ಸೊ ಈ ಥರ ಎಲ್ಲ ಓಡಿಸಿ ಹಿಂಗೆಲ್ಲ ಹೀಲ್ಸ್ ಮೇಲೆ, ಆ್ಯಕ್ಚುಲಿ ಇದು ಹೀಲ್ಸ್ ಮೇಲೆ ಇರೋದು. ಓಕೆ, ಬೆಟ್ಟದ ಮೇಲೆ ನಾವು ಬಂದಿರೋದು ಫುಲ್ಲು ಅಷ್ಟೇ ನೋಡಿ. ಸೊ ಈಗ ಹೋಗೋಣ. ಈಗ ನೋಡಿ ಕಾರ್ ಪಾರ್ಕಿಂಗ್ ಇಲ್ಲಿ ಮಾಡಿದ್ದೀರಿ. ಪಾರ್ಕ್ ಮಾಡಿ ಇಲ್ಲಿಂದ ತಿರ್ಗಾ 3 ಕಿಲೋಮೀಟ್ರ್ ಅಂತೆ. ಅಲ್ಲಿ ನಾವು ಈ ಜೀಪಲ್ಲಿ ಹೋಗೋದು. ಈ ಜೀಪಲ್ಲಿ 3 ಕಿಲೋಮೀಟರ್ ಹೋಗೋಣ. ಆಮೇಲೆ ಅಲ್ಲಿ ಅನಿಮಲ್ಸ್ ಎಲ್ಲ ಬರುತ್ತಂತೆ. 4 o'clock ಅಷ್ಟೊಳಗಡೆ ಬಂದ್ಬಿಡಿ ಅಂತ ಹೇಳಿದ್ರು. ಈಗ ಅರೌಂಡ್ 3 o'clock ಟೈಮ್. ಹೋಗೋಣ. ಓಕೆ ಬನ್ನಿ, ಈಗ ಲಗೇಜ್ ಎತ್ಕೊಂಡು ಹೋಗೋಣ. ಬಾಯ್. ಅಷ್ಟು ನೋಡ್ತಿದ್ದೀರಾ? ಮಗು ಬರ್ತಿದ್ದಾರೆ. ಮತ್ತೆ ಮಗು ಅಪ್ಪ ಇಲ್ಲಿ ಬಿಸಿ ಐತೆ. ವೆಲ್ಕಮ್ ಬ್ಯಾಕ್ ಟು ಮೈ ಚಾನಲ್. ಸೊ ನಾನು ಪ್ರೀವಿಯಸ್ ರೆಸಾರ್ಟ್ ಹೋಗಿರೋಂತಹ ಇದು ವಿಡಿಯೋಸ್ ನಾನು ಹಾಕೋದಕ್ಕಾಗಲಿಲ್ಲ. ಸೊ ಟೈಮೇ ಸಿಗಲಿಲ್ಲ ನಮಗೆ ಹೋಮ್ ಟೂರ್ ಮಾಡೋದಕ್ಕೆ. ಅದಕ್ಕೆ ಫಸ್ಟ್ ಬಂದ ತಕ್ಷಣ ಹೋಮ್ ಟೂರ್ ರೂಮ್ ಟೂರ್ ಮಾಡೋಣ ಅಂತ ಹೇಳ್ಬಿಟ್ಟು ನಾವಿರೋಂಥ ರೆಸಾರ್ಟ್ ರೂಮ್ ಟೂರ್ ಮಾಡೋಣ ಅಂದ್ಬಿಟ್ಟು ಸೊ ಇಲ್ಲಿ ಬನ್ನಿ. ಅದಕ್ಕಿಂತ ಇದು ಸಿಕ್ಕಾಪಟ್ಟೆ ಚೆನ್ನಾಗಿದೆ. ಆ್ಯಂಡ್ ಯಾರಿಗೆಲ್ಲ ನನಗೆ ನೇಚರ್ ಬೇಕು, ತುಂಬ ಪೀಸ್ ಬೇಕು, ಯಾವುದೇ ತರಹ ಕೈಂಡ್ ಆಫ್ ಏನಂದರೆ ಮೊಬೈಲ್ಸ್ ಮ್ಯೂಸಿಕ್ ಇರುತ್ತೆ, ಅದು ಇದು ಆ ಥರ ಎಲ್ಲ ಇಲ್ಲ. ನನಗೆ ಈ ಗಾಳಿ, ಈ ಪ್ರಕೃತಿ ಮತ್ತು ಈಗ ಸೌಂಡ್ ಬರ್ತಿದೆಯಲ್ವ, ಆ ಇನ್ಸೆಕ್ಟ್ಸ್ ಈ ಥರ ಫೀಲ್ ಬೇಕು ಅನ್ನೋರು ಈ ರೆಸಾರ್ಟ್ ಬರ್ಬೋದು. ಆ್ಯಂಡ್ ರೂಮ್ ಟೂರ್ ಹೋಗ್ಬೇಕಂದ್ರೆ ತೋರಿಸ್ತೀನಿ. ಇಟ್ಸ್ ಲೈಕ್ ಎ ಹೆವೆನ್. ನಿಜವಾಗ್ಲೂ ನಾನು ಆ್ಯಕ್ಚುಲಿ ಅದು ಎಷ್ಟು ಬೆಸ್ಟ್ ಅಂದ್ಕೊಂಡಿದ್ದೆ, ಅದಕ್ಕಿಂತ ಇದು ಇನ್ನೂ ಬೆಸ್ಟ್ ಅಂತ ನನಗೆ ಅನಿಸ್ತಿದೆ. ಈ ಕಾಟೇಜಲ್ಲಿ ನಾವು ಇದರಲ್ಲಿರೋದು ಇದಿರೋದು. ಇದನ್ನು ಫುಲ್ ಈಗ ಆಚೆ ತೋರಿಸ್ತೀನಿ ಹೇಗಿದೆ ಅಂತ. ಈಗ ತೋರಿಸ್ತೀನಿ. ಸೊ ಈ ಥರ ಇದೆ. ಸೊ ಬನ್ನಿ ಈಗ ಇಟ್ಕೊ. ಸೊ ಕಮಾನ್ ಬನ್ನಿ ಈಗ ಒಳಗಡೆ ಹೇಗಿದ್ದೀವಿ ಅಂತ ಒಂದೊಂದು ನೋಡಿದ್ರೆ ವಾ ವಾ ಅನ್ಬೇಕು. ವೆಲ್ಕಮ್.
ಹಾಲ್ ಬನ್ನಿ. ಸೊ ಇಲ್ಲಿ ಟೀ ಚೇರ್ಸ್ ಇಟ್ಟಿದ್ದಾರೆ, ಟೀ ಬ್ಯಾಗ್. ಸೊ ಇದು ಒಂಥರ ಚೆನ್ನಾಗಿದೆ. ಅಂಡ್ ಇದೆಲ್ಲ ವುಡ್ಡಲ್ಲೇ ಮಾಡಿರೋದು, ಯಾವುದೇ ತರಹ ಪೇಂಟ್ ಅಂತ ಏನಿಲ್ಲ, ಎಲ್ಲ ವುಡ್ಡಲ್ಲೇ ಮಾಡಿರೋದು. ಅಂಡ್ ಇಲ್ಲಿ ಒಂದು ಈ ಥರ ಕೊಟ್ಟಿದ್ದಾರೆ. ಸೊ ಗ್ಲಾಸ್ ಪ್ಲೇಟ್ಸ್ ಅಂಡ್ ಕೆಟಲ್ ಕೊಟ್ಟಿದ್ದಾರೆ, ವಾಟರ್. ಅಂಡ್ ಐ ಥಿಂಕ್ ಇದರಲ್ಲೂ ಏನೋ ಮಿಕ್ಸ್ ಮಾಡಿದ್ದಾರೆ ಅನ್ಸುತ್ತೆ ನೋಡಿ, ಎಲ್ಲ ಹೇರ್ ಹೋಗ್ತಿದೆ, ಏನು ಮಾಡಿದಾರೋ ಗೊತ್ತಿಲ್ಲ, ಏನೋ ಮಿಕ್ಸ್ ಮಾಡಿದ್ದಾರೆ. ತುಂಬ ಥಂಡಿ ಇದೆ. ಬಿಗ್ ಮಿರರ್, ಸೊ ಇದು ಮಿರರ್. ಅಂಡ್ ಬೆಡ್, ಸೊ ಬೆಡ್ ಇದೆ, ಈ ಥರ ಬೆಡ್ ಈ ಥರ ರೆಡಿ ಇದೆ. ಅಂಡ್ ದಟ್ ಲೈಟ್ ಹೆಂಗಿದೆ ನೋಡಿ, ಎಷ್ಟು ಚೆನ್ನಾಗಿದೆ ಅಲ್ಲಿ. ಸೊ ಲೈಟ್ಸ್, ಟ್ಯೂಬ್ ಲೈಟ್ಸ್ ಆ ಥರ ಈ ಥರ ಏನು ಮಾಡಿಲ್ಲ, ದೇ ಆರ್ ಜಸ್ಟ್ ಯೂಸ್ಡ್ ಲ್ಯಾಂಪ್ಸ್ ಆ ಥರ. ಆ್ಯಂಡ್ ಇಲ್ಲಿ ಕೂಡ ಕಬೋರ್ಡಲ್ಲಿ ಇದು ಕಬೋರ್ಡ್ ನಾನು ಹೇಳೋದಿನ್ನೇನು ಹೇಳಲ್ಲ, ಅದೇನೋ ಒಂಥರ ಬಾತ್ ಟಬ್. ಸೊ ಇಲ್ಲಿ ಫೋನ್ ಇಟ್ಟಿದ್ದಾರೆ, ಇದು ಇಟ್ಟಿರಲ್ವೇನೋ ಅನ್ಕೊಂಡೆ, ಮೀನ್ಸ್ ಆ ಥರ ಇದನ್ನ ಮಾಡಿರೋದು. ಸೊ ದೇರ್ ಇಸ್ ನೋ ವೈಫೈ, ನೆಟ್ವರ್ಕ್, ಎನಿಥಿಂಗ್. ಇದೆ ಜಿಯೋ ಅದು ಇದು ಆ ಥರ ಎಲ್ಲ ಇದೆ, ಬಟ್ ನನ್ನ ಮೊಬೈಲ್ ಸದ್ಯಕ್ಕೆ ನೆಟ್ವರ್ಕ್ ಇಲ್ಲ. ಸೊ ಐ ಆಮ್ ಸ್ಟಿಲ್ ಯೂಸಿಂಗ್ ವೋಡಾಫೋನ್ ಓಲ್ಡ್. ತೋರಿಸಿದ್ರೆ ಅಂತೂ ಕಳ್ದೋಗ್ಬಿಡ್ತೀರಾ, ನಾನಂತೂ ಕಳ್ದ ಹೋಗ್ಬಿಟ್ಟೆ. ನಾನು ಏನಪ್ಪ ಈ ಥರ ಮಾಡ್ತಾರೆ ಅನ್ನೋದು, ಹಿಂಗೂ ಇದೆಯಾ ಅನ್ನೋದು ಗಳಲ್ಲೂ ಚೆಕ್ ಮಾಡಿದ್ರೆ ಏನು ಚೆಕ್ ಮಾಡಿರಲಿಲ್ಲ. ನೋಡಿದ ತಕ್ಷಣ ಅನಿಸ್ಬಿಡ್ತು ರಿಯಾಕ್ಷನ್. ತೋರಿಸ್ತೀನಿ. ಬಾತ್ರೂಮ್ ನೋಡಿ ಹೆಂಗಿದೆ, ಮಸ್ತಾಗಿದೆ. ಆ್ಯಂಡ್ ಇಲ್ಲಿ ಶವರ್, ಬೇಡ. ಸೊ ಈ ಥರ ಲೈಟ್ಸ್ ಇದೆ, ಶವರ್ ಈ ಥರ ಎಲ್ಲ ಬೇಕಂದರೆ ಇದೊಂದು, ಬೇಡ. ಮೈ ಗಾಡ್, ಈ ಲೈಟ್ಸ್ ನೋಡಿ ಎಷ್ಟು ಚೆನ್ನಾಗಿದೆ ಅಂತ. ಆ್ಯಂಡ್ ಇಲ್ಲಿ ಕೂಡ ನೋಡಿ ಅವ್ರು ಯಾವುದೋ ಇದು ಆಲ್ಮೋಸ್ಟ್ ಎಲ್ಲ ವುಡ್ಡಲ್ಲೇ ಅವರು ಮಾಡಿರೋದು. ಆ್ಯಂಡ್ ಇಲ್ಲಿ ಬಾಡಿ ಲೋಷನ್, ಶಾಂಪೂ ಆ್ಯಂಡ್ ಶವರ್ ಜೆಲ್. ಮತ್ತು ಇಲ್ಲಿ ಅಂದರೆ ಹಾಲ್ ಇದೆಯಲ್ಲ ಅಲ್ಲಿ, ಸೊ ಹಾಲ್ಗೆ ಬ್ಯಾಲ್ಕನಿ ಅಲ್ಲಿ ಈ ಥರ ಇದೆ. ಇಟ್ಸ್ ಕೈಂಡ್ ಆಫ್ ಫುಲ್ ನೇಚರ್. ಆರಾಮಾಗಿ ಚಿಲ್ ಮಾಡಿಕೊಂಡು ಎಂಜಾಯ್ ಮಾಡ್ಬೋದು. ಏನಿಲ್ವಾ, ಯಾರಿಗೆ ನೇಚರಲ್ಲಿ ಇರಬೇಕು, ನನಗೆ ಪೀಸ್ ಬೇಕು ಅನ್ನೋರಿದ್ರೆ ಸೊ ಇದನ್ನ ಆಪ್ಷನ್ ಮಾಡ್ಕೊಬೋದು. ಅಷ್ಟು ಚೆನ್ನಾಗಿದೆ. ಅಂದರೆ ನಾವು ಆಗಲೇ ಹೋಗಿ ರೆಸಾರ್ಟು ಈ ರೆಸಾರ್ಟು ತುಂಬ ಡಿಫ್ರೆಂಟ್. ಅದು ತುಂಬ ಫ್ಯಾಂಟಸಿ ಅನಿಸುತ್ತೆ. ಇದು ತುಂಬ ಟ್ರೆಡಿಷ್ನಲ್ ಆಗಿದ್ದು ಈ ಥರ ಪೀಸ್ ಅನಿಸ್ತಿದೆ. ಅಲ್ಲಿ ಫುಲ್ ಎಂಜಾಯ್ಮೆಂಟ್ ಮಸ್ತಿ ಆ ಥರ ಅನಿಸಿದೆ. ಇಲ್ಲೆಲ್ಲ ಫುಲ್ ಪೀಸಾಗಿರೋದಾಗಿದೆ. ಸಿಕ್ಕಾಪಟ್ಟೆ ಕೋಲ್ಡ್ ಇದೆ, ಕ್ಲೈಮೇಟ್ ಸರಿ ಅನಿಸಿದೆ. ಸೊ ಇದು ಪ್ರೈವೇಟ್ ಪೂಲ್ ಇದೆ. ಇದು 80 ರೂಪಾಯಿ ಒಂದು ಫಿಶು. ಹಿಡ್ಕೊಂಡೋಗ್ಬಿಡ್ಲ, ಹೋಗ್ಬೇಕಾದ್ರೆ ಹಿಡ್ಕೊಂಡೋಗ್ಬಿಡ್ಲ ಮೆಮೊರಿಗೆ. ಇದು ರೆಡ್ ಕಲರು ಅಲ್ಲ ಬೇಬಿ, ನೋಡಿ ಇದು ಆರಾಮ್ ರೆಸಾರ್ಟ್. ಸೊ ಮಾಡಿದ್ದೀನಲ್ವಾ, ಸೊ ಸಿಕ್ಕಾಪಟ್ಟೆ ಖುಷಿ ಆಗ್ತಿದೆ. ಕುಬ್ಬದಲ್ಲಿ ತುಂಬ ಚೆನ್ನಾಗಿದೆ. ಸೊ ಬನ್ನಿ ಆ್ಯಂಡ್ ಎಂಜಾಯ್ ಮಾಡಿ. ಸೊ ಇಲ್ಲಿ ಎಂಜಾಯ್ ಮಾಡೋವಂಥದ್ದು ಏನಿಲ್ಲ, ಜಸ್ಟ್ ಸ್ಟೇ ಆಗೋದು. ಸೊ ಈಗ ನಾನು ವಿಡಿಯೋದಲ್ಲಿ ಏನೇನು ತೋರಿಸ್ತಿದ್ದೀನಿ ಅಷ್ಟೇ, ಅದು ಬಿಟ್ಟರೆ ಬೇರೆ ಏನೂ ಇಲ್ಲ ಇಲ್ಲಿ. ಬಟ್ ಚೆನ್ನಾಗಿದೆ. ಬಟ್ ನನಗೆ ಇದಕ್ಕಿಂತ ಲೈಕ್ ಇದು ಸ್ಟೇ ಆಗೋದಕ್ಕೆ ನಿಜವಾಗ್ಲೂ ಸಿಕ್ಕಾಪಟ್ಟೆ ಚೆನ್ನಾಗಿದೆ. ಒಂಥರ ಪ್ರೈವೇಟಾಗಿ ತುಂಬ ಚೆನ್ನಾಗಿದೆ. ಓಕೆ, ಬಟ್ ಇದಕ್ಕೆ ಕಂಪೇರ್ ಮಾಡಿದ್ರೆ ಆ ರೆಸಾರ್ಟು 2 ಡೇಸ್ ಸ್ಟೇ ಆಗಿದ್ದರೆ ಚೆನ್ನಾಗಿರ್ತಿತ್ತು ಅಂತ ನನಗನ್ನಿಸ್ತು. ಮಾಡಿಬಿಟ್ಟು ನಡುತ್ತಾ ಇದ್ದೀನಿ. ಓಕೆ, ಸಿಕ್ಕಾಪಟ್ಟೆ ಕೋಲ್ಡ್ ಇದೆ. ವೆದರು ಸೈಕ್ಕಾಗಿದೆ ನಿಜವಾಗ್ಲೂ. ನೋಡಿ ಅಷ್ಟು ತಣ್ಣಗೈತೆ. ನಿಜವಾಗ್ಲೂ ತುಂಬಾನೇ ಚೆನ್ನಾಗಿದೆ. ಹಬ್ಬ. ಸೊ ಈಗ ಹೋಗ್ಬಿಟ್ಟು ಫಸ್ಟ್ ಬಿಸಿ ಕಾಫಿ ಕುಡಿಬೇಕು. ಹೆಂಗ್ ಫೀಲ್ ಆಗ್ತಿದೆ ಅಂದ್ರೆ, ಈ ಮಳೆ ಬಂದಾಗ ಹೆಂಗೆ ಬಿಸಿ ಏನ್ ತಿನ್ಬೇಕು ಅನ್ಸಿದೆಯೋ ಆ ಥರ ಚೆನ್ನಾಗಿ ಈಗ ಸ್ವಿಮ್ಮಿಂಗ್ ಮಾಡ್ಬಿಟ್ಟು ಏನಾದ್ರು ತಿನ್ಬೇಕು ಅನ್ಸಿದೆ. ನನ್ನ ಮಗಳು ನೋಡಿ ಚಿಪ್ಸ್ ತಿಂತಾವಳೆ.
ಸೊ ಇವರು ಇವಾಗ ಚೆನ್ನಾಗಿ ಸ್ವಿಮ್ಮಿಂಗ್ ಮಾಡಿ ಕೋಲ್ಡ್ ಇತ್ತು. ಬನ್ನಿ ಈಗ ಹೋಗ್ಬಿಟ್ಟು ಟೀ ಬ್ರೇಕ್ ಮಾಡೋಣ. ಬಂದ್ರೆ 1 ವಾರ ಇರ್ಬೇಕು ಅಂತ ಹೇಳ್ತಿದ್ದಾರೆ. ಇವ್ರಿಗಂತೂ ಸಿಕ್ಕಾಪಟ್ಟೆ ಇಷ್ಟ ಆಗಿದೆ ನೋಡಿ ಫ್ರೆಂಡ್ಸ್. ಹಾರ್ಲಿಕ್ಸ್ ಸರಿ. ಹಾರ್ಲಿಕ್ಸ್ ಒಂದು ಕಾಫಿ ಮಾಡ್ತೀವಿ. ಇದು ತಗೊಳ್ಳೋದಿದೆ. ಪರೋಟಾ, ಚಿಕನ್ ಗ್ರೇವಿ, ಎಗ್ ಫ್ರೈಡ್ ರೈಸ್. ಅಲ್ಲೈತೆ ಗಸಗಸೆ ತಿನ್ನಿಸ್ತಾ ಇದ್ದೀನಿ. ತಿನ್ನಿ, ಚೆನ್ನಾಗಿರುತ್ತೆ. ತಿನ್ನಿ. ಅಂಬಿ ಗುಡ್ ಮಾರ್ನಿಂಗ್. ಇವಾಗ ನಾವು ಟಿಫನ್ ಮಾಡಕ್ಕೆ ಹೋಗ್ತಿದ್ದೀವಿ. ತಿಂದ್ಬಿಟ್ಟು ರೆಡಿಯಾಗಿ ಚೆಕ್ಔಟ್ ಮಾಡೋಣ. ಸ್ವಲ್ಪ ಎಲ್ಲ ಇದು ಮಾಡ್ಕೊಂಡು ಆಮೇಲೆ ಎಲ್ಲಿ ಹೋಗೋದು ಅಂತ ನೋಡ್ತೀವಿ. ಬಟ್ ಸಿಕ್ಕಾಪಟ್ಟೆ ಚಳಿ, ಇನ್ನೊಂದು 2 ದಿನ ಹೋಗ್ಬಿಟ್ರೆ ನನಗೆ ಕೋಲ್ಡು, ಚಳಿ, ಜ್ವರ ಎಲ್ಲ ಬಂದ್ಬಿಡುತ್ತೆ. ಬನ್ನಿ ಟಿಫನ್ ತಿನ್ನೋಣ. ಆಮೇಲೆ ಫಸ್ಟ್ ಬೂವಾ. ಓಕೆ, ಥ್ಯಾಂಕ್ ಯು. ಹೆಂಗಿದೆ ಫುಡ್ಡು? ಸಾಕು ಮಗನೇ. ಮೊದಲೇ ಕೋಲ್ಡ್ ಆಗೈತೆ, ಬರ್ದಲ್ಲ ಅಂತ ಇದೆ. ಇವಳು ನೋಡಿ ರೆಡಿ ಆಗ್ಬಿಟ್ಟವಳೆ ಪಪ್ಪಿ ಜೊತೆ. ಹಂಗೆ ಮುಳುಗ್ರೆ ಈಚಡಿ ಬೇಬಿ. ಅಯ್ಯೋ ಅಪ್ಪ, ನಂಗೆ ಕೈಲಾಗಲ್ಲ. ಐಸ್ ಇದ್ದಂಗಿದೆ, ಫ್ರಿಜ್ಜಲ್ಲಿ ಐಸ್ ಇರುತ್ತೆ. ಇದ್ರ ಬಗ್ಗೆ ಹೇಳಬೇಕಂದ್ರೆ ಮುಂಚೆ ಹೇಳ್ದಾಗೆ 1 ಡೇ ಇದ್ದರೆ ಚೆನ್ನಾಗಿರುತ್ತೆ. ಬಟ್ ಲೋಕಿ ಅವ್ರಿಗೆ ಇದ್ದರೆ ತುಂಬ ಚೆನ್ನಾಗಿರುತ್ತೆ ಅನಿಸ್ತು. ಬಟ್ ನನಗೆ ಒಂದು ಕಡೆ ಫುಡ್ಡು, ನನಗೆ ಎಲ್ಲೇ ಹೋದರೂ ಫುಡ್ ಇಂಪಾರ್ಟೆಂಟ್. ನನಗೆ ಫುಡ್ ಅಷ್ಟಕ್ಕಷ್ಟೇ ಅನಿಸ್ತು. ಯಾಕಂದರೆ ಆ ರೆಸಾರ್ಟ್ಗೆ ಈ ರೆಸಾರ್ಟ್ಗೂ ಸೇಮ್ ಪ್ರೈಸ್ ನಾವು ಕೊಟ್ಟಿರೋದ್ರಿಂದ ಫುಡ್ ಬಗ್ಗೆ ಅಂತ ಬಂದರೆ ಅಲ್ಲಿ ಹೋಗಬೇಕು. ಸ್ಟೇನೂ ಅಲ್ಲಿ ತುಂಬ ಚೆನ್ನಾಗಿದೆ, ಇಲ್ಲಿ ಸ್ಟೇ ಚೆನ್ನಾಗಿದೆ. ಫುಡ್ ಅಷ್ಟಕ್ಕಷ್ಟೇ ಇದೆ, ಅಂಥ ವೆರೈಟೀಸ್ ಆಫ್ ಫುಡ್ ಏನೂ ಇಲ್ಲ. ಅಲ್ಲಿ ನಮಗೆ ತುಂಬ ಚಾಯ್ಸಸ್ ಇರುತ್ತೆ, ಇಲ್ಲಿ ನಮಗೇನು ಅಷ್ಟು ಚಾಯ್ಸ್ ಇರಲ್ಲ. ಅವ್ರು ಏನು ಮಾಡಿರ್ತಾರೋ ಅದನ್ನು ನಾವು ತಿನ್ನಬೇಕು, ಆ ಥರ ಇರುತ್ತೆ ಅಷ್ಟೇ. ಸೊ ನಾನು ಪ್ರಿಫರ್ ಮಾಡೋದು ಮೌಂಟೇನ್ ಶ್ಯಾಡೋಸ್ ರೆಸಾರ್ಟ್ಗೆ ಹೋದರೆ ತುಂಬ ಚೆನ್ನಾಗಿರುತ್ತೆ. ಯಾರಿಗೆ ಚೆನ್ನಾಗಿ ಎಂಜಾಯ್ ಮಾಡಬೇಕು ಅಂತಿರುತ್ತೋ ಅವರಿಗೆ, ಇಲ್ಲ ನೇಚರ್ ಫೀಲ್ ಬೇಕು ಅನ್ನೋರು ಈ ರೆಸಾರ್ಟ್ಗೆ ಬರ್ಬೋದು. ಅಂದರೆ ಅಷ್ಟು ಆ್ಯಕ್ಟಿವಿಟೀಸ್ ಇಲ್ಲ, ಏನೂ ಇಲ್ಲ, ಜಸ್ಟ್ ಬಂದು ರಿಲ್ಯಾಕ್ಸ್ ಆಗುವಂತಹ ಪ್ಲೇಸ್ ಇದು. ಸೊ ಇಲ್ಲಿಗೆ ವ್ಲಾಗ್ನ ಎಂಡ್ ಮಾಡ್ತಿದ್ದೀನಿ. ನಿಮಗೆ ಇಷ್ಟ ಆದರೆ ಲೈಕ್ ಮಾಡಿ ಆ್ಯಂಡ್ ಸಬ್ಸ್ಕ್ರೈಬ್ ಮಾಡಿ ಆ್ಯಂಡ್ ಶೇರ್ ಮಾಡಿ. ಥ್ಯಾಂಕ್ ಯು ಫಾರ್ ವಾಚಿಂಗ್. ಕೀಪ್ ಸಪೋರ್ಟಿಂಗ್.